ಮಗನ ಅಯ್ಯೋ ಯವ್ವ ಇಲ್ಲ ಮಾಡಿದ್ರು ಬಿಡ್ಬೇ ಗಜಾನ ಮುಂಜಾನೆ ಸರಿ ಮಾಡ್ತೀನಿ ಅಣ್ಣ ಗಜಾನ ಗಜಾನ ಮಾಮಿ ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾತ್ರಿ ನಾವು ಕರೆದಂತ ತುರ್ತು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಆಗಮಿಸಿದ್ರಿ. ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಜೊತೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಲ್ತಾಫ್ ಅಳ್ಳೂರ್ ಸಾಹೇಬ್ರಿದ್ದಾರೆ. ಸಮಾಜದ ಹಿತಚಿಂತಕರಾದಂಥ ಗುರುನಾಥ್ ಉಳಿಕಾಶಿ ಅಣ್ಣವ್ರು ಇದ್ದಾರೆ. ಅದೇ ರೀತಿ ನಮ್ಮ SC ಸೆಲ್ನ ಅಧ್ಯಕ್ಷರಾದಂಥ ಬಸವರಾಜ್ ಬೆಣ್ಕಲ್ ಅವರು ಇದ್ದಾರೆ. ಅವ್ರಿಗೂ ಮತ್ತು ತಮಗೂ ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ನಾವು ಕರೆದಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಟೂಲ್ ಕಿಟ್ ಬಗ್ಗೆ ಮಾತನಾಡಕ್ ನಾವು ಇವತ್ತು ತಮ್ಮನ್ನ ಕರೆದಿದ್ದೀವಿ. ಮಹೇಶ್ ತೆಂಗಿನಕಾಯಿ ಅನ್ನುವಂತ ಇಲ್ಲಿಯ ಬಿಜೆಪಿಯ ಶಾಸಕರು ಒಂದು ಟೂಲ್ ಕಿಟ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೇನಾಗ್ಬಿಟ್ಟಿದೆ, ಅವ್ರ ಕ್ಷೇತ್ರದಲ್ಲಿ ಭದ್ರತೆ ಕಳ್ಕೊಂಡ್ ಬಿಡ್ತೀನಿ ಅನ್ನುವಂತ ಒಂದು ಚಿಂತನೆಯಲ್ಲಿ ಅವರಿದ್ದಾರೆ. ಅವ್ರ ಗುರುಗಳು ನಾನು ಮತ್ತೆ ವಾಪಸ್ ಬಂದು ನಿಲ್ಬೇಕನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು ಬಿಜೆಪಿ ನಾಯಕರು ಅವರು ಇಲ್ಲಿ ಸ್ಪರ್ಧೆ ಮಾಡ್ಬೇಕನ್ನುವಂತ ತಯಾರಿಯಲ್ಲಿದ್ದಾರೆ. ಈ ಅಭದ್ರತೆಯಲ್ಲಿ ಅವ್ರ ಸೀಟ್ ಅವ್ರು ಉಳಿಸ್ಕೋಬೇಕನ್ನೋ ದೃಷ್ಟಿಯಿಂದ ಹುಬ್ಬಳ್ಳಿಯನ್ನ ಶಾಂತಿ ಭಗ್ನ ಮಾಡ್ಬೇಕಂತ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ಬೇಕಾದ್ರೆ ಒಂದು ಫೋಟೋನ ಕೊಟ್ಟು ನಾನು ಮಾತಾಡಿದ್ದೀನಿ. ಇದ್ರ ಹಿಂದೆ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ಮೀಟಿಂಗ್ ಮಾಡಿದ್ರು. ಈ ಎಂಟೈರ್ ಪ್ರಕರಣದ ಹಿಂದೆ ಇರುವಂತ ವ್ಯಕ್ತಿ ಮಹೇಶ್ ತೆಂಗಿನಕಾಯಿ ಒಬ್ಬರೇ. ಇದು ಅವರು ಕ್ರಿಯೇಟ್ ಮಾಡಿರುವಂತ ಟೂಲ್ ಕಿಟ್ ಅನ್ನೋದನ್ನ ನಾನು ಹೇಳಿದ್ದೆ. ಇವತ್ತು ಮತ್ತೆ ನಾನು ಅದನ್ನೇ ಹೇಳ್ತೀನಿ. ಈ ಎಂಟೈರ್ ಪ್ರಕರಣ ಶಾಂತಿ ಭಗ್ನ ಮಾಡಕ್ಕೆ, ಕಾನೂನು ಸುವ್ಯವಸ್ಥೆ ಕೆಡ್ಸಕ್ಕೆ, ಮಹಿಳೆಯರ ಮೇಲೆ ಗೌರವ ಚ್ಯುತಿ ಮಾಡೋ ಕೆಲಸ ಯಾರಾದ್ರೂ ಮಾಡಿದ್ರು ಅದು ಕೇವಲ ಬಿಜೆಪಿಯ ಮಹೇಶ್ ತೆಂಗಿನಕಾಯಿ ಅವರು ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳಕ್ ಬಯಸ್ತೀನಿ. ಈ ರಾಕ್ಷಸ ಮಹಿಳೆ ಹಿಂದೆ ಯಾರಿದ್ದಾರೆ ಅಂತಂದ್ರೆ ಮಹೇಶ್ ತೆಂಗಿನಕಾಯಿ ಇದ್ದಾರೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಶಾಂತಿ ಕದಡುವ ಉದ್ದೇಶದಿಂದ ತನ್ನಂತಾನೆ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿರುವಂತ ಮಹೇಶ್ ತೆಂಗಿನಕಾಯಿ ಅವರು ಸ್ಥಳೀಯವಾಗಿ ವಾರ್ಡ್ ನಂಬರ್ 59ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿದೆ. ಅದನ್ನ ಹಾಳು ಮಾಡ್ಬೇಕಂತ ಹೇಳಿ SIR ನ ಫ್ಯಾಮಿಲಿ ಮ್ಯಾಪಿಂಗ್ಗೆ ಬೂತ್ ಲೆವೆಲ್ ಆಫೀಸರ್ ಆದಂತ ನಂದಿನಿ ಕುಲಕರ್ಣಿ ಅವರು ಅಲ್ಲಿ ಹೋದಾಗ ಅವ್ರ ಜೊತೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರನ್ನ ಕಳಿಸಿ ವೋಟ್ ಚೋರಿ ಏನ್ ರಾಹುಲ್ ಗಾಂಧಿ ಹೇಳ್ತಾರೆ ಅದರ ಒಂದು ಭಾಗನ ಅವರು ಮಾಡಕ್ ಪ್ರಯತ್ನಿಸಿದಾಗ ಅಲ್ಲಿಯ ಸ್ಥಳೀಯರಾದಂತ ಪ್ರಶಾಂತ್ ಬೊಮ್ಮಜ್ಜಿ ಇರ್ಬೋದು ಮತ್ತು ನಮ್ಮ ಇನ್ನೊಬ್ಬ ಅಲ್ಲಿಯ ಸ್ಥಳೀಯರಾದಂತ ಸುಮಿತ್ ಅನ್ನುವಂತ ವ್ಯಕ್ತಿ ಅದನ್ನ ತಕರಾರು ಮಾಡಿದಾಗ, ನೀವು ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ಯಾಕೆ ಡಾಕ್ಯುಮೆಂಟ್ ಕೊಡ್ಬೇಕಂತ ಕೇಳಿದಾಗ, ಇವನ್ಯಾರು ನಮ್ಮ ಮರ್ಯಾ ದಾಸ್ ಅನ್ನುವಂತ ಒಬ್ಬ ಬಿಜೆಪಿ ಕಾರ್ಯಕರ್ತ ಅವರ ತಂಗಿ ಆಗಿರುವಂತ ಅಥವಾ ಅಕ್ಕ ಆಗಿರುವಂತ ಸುಜಾತ ಹಂಡಿನ ಕರೆಸಿ ಬೊಮ್ಮಜ್ಜಿ ಮತ್ತು ಸುಮಿತ್ ಅನ್ನೋರ ಕುಟುಂಬಕ್ಕೆ ಹಿಗ್ಗಾಮುಗ್ಗ ಹೊಡೆದಿರ್ತಾರೆ. ಇದನ್ನ ಪ್ರಶ್ನೆ ಮಾಡಕ್ ಸುವರ್ಣ ಕಲ್ಕುಂಟ್ಲ ಅವ್ರು ಅಲ್ಲಿ ಹೋದಾಗ ನೀವು ಯಾಕೆ ಈ ರೀತಿ ಮಾಡಿರಿ ಅಂತ ಕೇಳಕ್ ಹೋದಾಗ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದಾಗ ಪ್ರಾಥಮಿಕವಾಗಿ ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ದಾಖಲಾದ್ಮೇಲೆ ನಮ್ಮ ಕೆಲಸ ಏನು, ಆಸ್ ಅ ಪಾರ್ಟಿ ನಾವು ನಮ್ಮ ಪಾಲಿಕೆ ಸದಸ್ಯರು ಎಲ್ಲ ಸೇರ್ಕೊಂಡು ನಾವು ಹೋಗಿ ನಮ್ಮ ಅಸೆಂಬ್ಲಿ ರಿಟರ್ನಿಂಗ್ ಆಫೀಸರ್ ಆಗಿರುವಂತ ರುದ್ರೇಶ್ ಗಾಳಿ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು, ಹುಬ್ಬಳ್ಳಿ ಸೆಂಟ್ರಲ್ ಅಸೆಂಬ್ಲಿ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ. ಅವ್ರ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. PLO ಅವರು ಬಿಜೆಪಿ ಕಾರ್ಯಕರ್ತರನ್ನ ತಗೊಂಡು ಮಿಸ್ಯೂಸ್ ಮಾಡ್ಕೋತಾ ಇದಾರಂತೆ ಒಂದು ಕಂಪ್ಲೇಂಟ್ ನಾವು ಕೊಡ್ತೀವಿ. ಈ ಕಂಪ್ಲೇಂಟ್ ಕೊಟ್ಟು 1 ತಾಸಿಗೆ ಮಹೇಶ್ ತೆಂಗಿನಕಾಯಿ ಅವರು ಸುಜಾತ ಹಂಡಿ ಮನೆ ಮುಂದೆ ಕುತ್ಕೊಂಡು ನೀನ್ ಏನ್ ಬೇಕಾದ್ರೂ ಮಾಡಮ್ಮ, ನಾನು ನಿನ್ ಜೊತೆ ಇದೀನಿ ಅನ್ನುವಂತ ಧೈರ್ಯ ಮಹೇಶ್ ತೆಂಗಿನಕಾಯಿ ಅವರು ಅವ್ರಿಗೆ ತುಂಬಿಸಿದ್ದಾರೆ. ಇದನ್ನ ಸ್ವತಃ ಮಹೇಶ್ ತೆಂಗಿನಕಾಯಿ ಅವರು ತಮ್ಮ ಚಾನೆಲ್ ಅಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಹೌದು, ಸುಜಾತ ಹಂಡಿ ನಮ್ಮ ಕಾರ್ಯಕರ್ತೆ, ಆಕಿ ಮನೆ ಮುಂದೆ ನಾನು ಕುತ್ಕೊಂಡಿದ್ದು ನಿಜ, ಆಕಿಗೆ ಧೈರ್ಯ ತುಂಬಿದ್ದು ನಿಜ ಅನ್ನೋದನ್ನ ಮಹೇಶ್ ತೆಂಗಿನಕಾಯಿ ತಮ್ಮ ಮುಂದೆ ಅವರೇ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಸಾಯಂಕಾಲ ಏನಾಗ್ತದೆ, ತಡಾತಡಿಯಾಗಿ ಮಹೇಶ್ ತೆಂಗಿನಕಾಯಿ ಅವರು ಬೂತ್ ಲೆವೆಲ್ ಏಜೆಂಟ್ ಅನ್ನ ಬದಲಾವಣೆ ಮಾಡಿ ಮರ್ಯಾ ದಾಸ್ ಅವ್ರನ್ನ ಬೂತ್ ಲೆವೆಲ್ ಏಜೆಂಟ್ ಮಾಡ್ಬೇಕಂತೇಳಿ ಅವತ್ತಿನ ದಿನ ಸಾಯಂಕಾಲ 5:30ಗೆ ಮತ್ತೊಮ್ಮೆ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್, ಅಸೆಂಬ್ಲಿ ರಿಟರ್ನಿಂಗ್ ಆಫೀಸರ್ ಮುಂದೆ ಅವರೊಂದು ಒಂದು ಅರ್ಜಿಯನ್ನ ಕೊಡ್ತಾರೆ. ಈಗ ಈ ಸುಜಾತ ಮರ್ಯಾ ದಾಸ್ ವ್ಯಕ್ತಿ ಏನದಾನಲ್ಲ, ಇವನು BLA 2 ಆಗಿರ್ಲಿಲ್ಲ. ನಾವು ಪ್ರಕರಣ ದಾಖಲೆ ಮಾಡಿದ್ಮೇಲೆ ಇವ್ರನ್ನ BLA 2 ಮಾಡುವಂತ ಪ್ರಯತ್ನ ಮಹೇಶ್ ತೆಂಗಿನಕಾಯಿ ಅವರು ಮಾಡಿ ತೊಡಗಿದ್ದಾರೆ. ಈಗ ಏನಾಗ್ಬಿಟ್ಟಿದೆ, ಕೆಲವೊಂದಿಷ್ಟು ಪ್ರಕರಣಗಳು ಏನು ದಾಖಲಾದ್ವಲ್ಲ, ಆ ದಾಖಲಾದ ಪ್ರಕರಣಗಳಲ್ಲಿ 6 ಜನರ ಮೇಲೆ ಆರೋಪ ಇತ್ತು. ಕೇವಲ ಸುಜಾತ ಹಂಡಿ ಒಬ್ಬರನ್ನೇ ಬಂಧಿಸಿದ್ದಾರೆ, ಉಳಿದ 5 ಆರೋಪಿಗಳನ್ನ ಬಂಧಿಸಿಲ್ಲ ಅಂತೇಳಿ ನಾವು ನಿನ್ನೆ ಹೋಗಿ ಮತ್ತೊಮ್ಮೆ ಪೊಲೀಸರ ಮುಂದೆ
ನಾವು ಕೇಳ್ಕೊಂಡಿದೀವಿ, ಉಳಿದ 5 ಜನರನ್ನ ನೀವು ಬಂಧಿಸಬೇಕು ಅಂತ ಹೇಳಿ. ಇನ್ನೇನು ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಹುಬ್ಳಿಗ್ ಬರ್ತಾರಂತೇಳಿ ಗೊತ್ತಾದ ತಕ್ಷಣ ಇವರು ಪೊಲೀಸರ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾರೆ. ಸುಜಾತ ಹಂಡಿಯ ವಿಡಿಯೋನ ಇಟ್ಕೊಂಡು, ಆ ಸುಜಾತ ಹಂಡಿ ವಿಡಿಯೋ ಯಾರು ಮಾಡಾರ್ರಿ? ಇದ ಮರ್ಯಾದಾಸ ಸುಜಾತ ಹಂಡಿ ವಿಡಿಯೋ ಮಾಡ ಯಾರ ಮುಖಾಂತರ? ಸ್ವಂತ ತಮ್ಮನ ಆ ವಿಡಿಯೋನ ಮಾಡಿ ಮಹೇಶ್ ಟೆಂಗಿಕೆ ಅವ್ರು ಕೊಡ್ತಾರೆ. ಮಹೇಶ್ ಟೆಂಗಿಕೆ ಅವರು ಈ ವಿಡಿಯೋನ ಇಟ್ಕೊಂಡು ಪೊಲೀಸರ ಮೇಲೆ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೀವು ಉಳಿದ ಆರೋಪಿಗಳನ್ನ ನೀವು ಬಂಧನ ಮಾಡಿದ್ರಪ್ಪ ಅಂತಂದ್ರೆ ನಾನು ಈ ವಿಡಿಯೋ ಬಿಡ್ತೀನಿ ಅಂತ ಹೇಳಿ 2 ದಿನ ಆಯ್ತು, 3 ದಿನ, ಇವತ್ತು 4-5 ದಿನ ಕಾಲ ಆದ್ರೂ ಉಳಿದ ಆರೋಪಿಗಳು ಬಂಧನ ಆಗಿಲ್ಲ. ಯಾಕಂದ್ರೆ ಪೊಲೀಸರ ಮೇಲೆ ಒಂದು ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನ ಅವ್ರು ಮಾಡ್ತಾರೆ. ಇವತ್ತೇನಾಗ್ಬಿಟ್ಟೈತಿ, ಆ ವಿಡಿಯೋ ಬಿಡುಗಡೆ ಯಾವಾಗ ಮಾಡ್ತಾರ? ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹುಬ್ಳಿಗೆ ಬರ್ತಾರ ಅನ್ನೋ ಕಾಲಕ್ಕೆ ಶಾಂತಿ ಭಂಗ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಕೆಡಿಸ್ಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಟ್ಟ ಹೆಸರು ತರಬೇಕು, ಒಳ್ಳೆ ರೀತಿ ಪೊಲೀಸಿಂಗ್ ಮಾಡುವಂತ ಪೊಲೀಸ್ ಅಧಿಕಾರಿಗಳ ಹೆಸರು ಕೆಡಿಸ್ಬೇಕು ಅನ್ನುವಂತ ದೃಷ್ಟಿಯಿಂದ ಆ ವಿಡಿಯೋನ ಅವರೇ ಬಿಡುಗಡೆ ಮಾಡ್ತಾರೆ. ಆನಂತರ ನಾವು ಇಲ್ಲಪ್ಪ ಆ ವಿಡಿಯೋ ಆದ್ರೆ ಆಕಿನ ಪೊಲೀಸರು ವಿವಸ್ತ್ರ ಮಾಡಿಲ್ಲ, ಆಕಿನೇ ಸ್ವತಃ ಬಟ್ಟೆ ಬಿಚ್ಕೊಂಡು ಹತ್ತಾಳ ಅಂತೇಳಿ ನಾವು ಹೇಳಿದಾಗ ಪೊಲೀಸರು ಏನ್ ಮಾಡತ್ತಿದ್ರು? ಪೊಲೀಸ್ ಕಸ್ಟಡಿ ಇದ್ದಾಗ ಬಟ್ಟೆ ಬಿಚ್ಚಿದ್ರು ಅನ್ನುವಂತ ವರ್ಷೆ ಅವರು ಬದಲಾವಣೆ ಮಾಡಿದ್ದಾರೆ. ಹಿಂಗ ಏನಾಗ್ಬಿಟ್ಟಿದ್ರಿ, ಈಗ ಹೊರ ಬಂದ ಮೇಲೆ ಇವ್ರ ಎಂಟೈರ್ ಚೇಂಜ್ ಸ್ಟೋರಿನ ಚೇಂಜ್. ಬೆಳಿಗ್ಗೆ ಅಂತ ಹೇಳಿದ್ರು, ಇಲ್ಲ ಪೊಲೀಸರು ಆಕಿನ ಬಟ್ಟೆ ಬಿಚ್ಚಿ ಹೊಡೆದ್ರು ಅಂತ ಹೇಳಿದ್ರು. ಆ ಯಾವತ್ತು ಆಕಿನ ಬಟ್ಟೆ ಬಿಚ್ಚಾಳ ಅಂತ ಗೊತ್ತಾಗ್ಕೊಳ್ಳೆ ಬಿಜೆಪಿ ದೊಡ್ಡ ದೊಡ್ಡ ಲೀಡರ್ಗಳು ಅವರ ಬಂದ್ ಹೇಳಿದ್ರು, ಆಕಿ ಬಟ್ಟೆ ಬಿಚ್ಚಿಲ್ಲ, ಆಕಿನ ಬಟ್ಟೆ ಬಿಚ್ಚಾಳ, ಆಯ್ತು ಬಿಚ್ಚಲಿ ಬಿಡ್ಬೇಕು. ಪೊಲೀಸರು ಏನ್ ಮಾಡತ್ತಿದ್ರು? ಕಸ್ಟಡಿ ಆಗತ್ತೆ, ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ತಾರ, ಆರ್ ಅಶೋಕ್ ಅವ್ರು ಕೇಳ್ತಾರ. ಇವ್ರು ಏನ್ ಮಾಡತ್ತಾರ? ಈಗ ನೀವು ಒಂದ್ ವಿಷಯ ತಿಳ್ಕೊರಿ, ಎಂಟೈರ್ ಪ್ರಕರಣದಾಗ ಮಹೇಶ್ ತೆಂಗಿನಕಾಯಿ ಅನ್ನುವಂಥ ಶಾಸಕರು ರಾಕ್ಷಸ ವೃತ್ತಿಯಲ್ಲಿರೋರ್ನ ಕರ್ಕೊಂಡ್ಬಂದು ರಾಜಕಾರಣಕ್ಕೆ ಸೇರ್ಸಾತಾರ. ಉದ್ದೇಶ ಹುಬ್ಳಿ ಶಾಂತಿನ ಭಗ್ನ ಮಾಡಬೇಕು. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳತ್ತೀನಿ. ನಾವು 1ನೇ ದಿವಸ ಜನವರಿ 2ನೇ ತಾರೀಕು ದಿವಸ ಏನ್ ಫಸ್ಟ್ ವಿಡಿಯೋ ಕೊಟ್ಟಿದೆ, ಇದ್ರಾಗ ಮತದಾನ ವೋಟ್ ಚೋರಿ ಆಗ್ತಾ ಇತ್ತು ಅಂತ ಹೇಳಿ. ಆಗಿನ ಕಾಲದಾಗ ನೀವು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ವಿಷಯನ ಸೀರಿಯಸ್ ತಗೊಂಡಿದ್ರೆ ಇವತ್ತು ಈ ಹಂತಕ್ಕೆ ಈ ಪರಿಸ್ಥಿತಿ ಹೋಗ್ತಿರ್ಲಿಲ್ಲ. ನಿನ್ನೆ ದಿನ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಆಫೀಸ್ ಒಳಗೆ ಮೀಟಿಂಗ್ ಮಾಡ್ಬೇಕಾರ ಬಾಜು ಕೂತ್ಕೊಂಡು ಮಹೇಶ್ ಟೆಂಗಿಕೆ ಒಂದು ಚೀಟಿ ಕೊಡ್ತಾರೆ ಪ್ರಹ್ಲಾದ್ ಜೋಶಿ. ಮರ್ಯಾದಾಸ್ ಬಿಎಲ್ಎ ಇದ್ದಾರೆ ಹೇಳ್ರಿ. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ನು ಕೂಡ ಮಿಸ್ಗೈಡ್ ಮಾಡುವಂತ ಪ್ರಯತ್ನ ಮಹೇಶ್ ಟೆಂಗಿಕೆ ಅವ್ರು ಮಾಡ್ತಾರೆ. ಇವತ್ತು ಈ ಮಹೇಶ್ ಟೆಂಗಿಕೆಯನ್ನ ನಂಬ್ಕೊಂಡು ಆರ್ ಅಶೋಕ್ ಅವ್ರು ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಇರ್ಬೋದು ಪ್ರೊಟೆಸ್ಟ್ ಬಂದಾರ. ಇವತ್ತೇ ನಾನು ಒಂದು ಮಟೀರಿಯಲ್ ನಿಮ್ಗೆ ಬಿಡುಗಡೆ ಮಾಡ್ತೀನಿ. ಆ ಮಟೀರಿಯಲ್ ನೋಡ್ಬಿಟ್ರೆ ನೀವ ನೋಡ್ರಿ ಮಹೇಶ್ ಟೆಂಗಿಕೆ ನಿಮ್ಮನ್ನ ಯಾವ ರೀತಿ ಮಿಸ್ಲೀಡ್ ಮಾಡತ್ತಾರಂತ ನಿಮಗೆ ಇವತ್ತು ಗೊತ್ತಾಗ್ತದೆ. ಆ ವಿಡಿಯೋ ಅಷ್ಟು ತೋರ್ಸೋದು, ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಅದ್ರಾಗ ಈಕಿ ಯಾರ ಮೇಲೆ ಹಲ್ಲೆ ಮಾಡಾಳ, ಈ ರೀತಿ ಮತ್ತೆ ಯಾರ್ಯಾರ ಮೇಲೆ ದೌರ್ಜನ್ಯ ಸಹಜ ಮಾಡಿರ್ತಾಳ ಆಕಿ. ಪೊಲೀಸರನ್ನ ಹೊಟ್ಟಿ ಕಡ್ದಾಳ ಅಂದ್ರ ನೀವು ವಿಚಾರ ಮಾಡ್ರಿ, ಆಕಿ ಯಾವ ಹಂತಕ್ಕ ರೌಡಿ ಇರ್ಬೋದು. ನಾವು 11 ಗಂಟೆಗೆ ಹೋಗ್ತೇವೆ. 11 ಗಂಟೆಗೆ ನಾವು ಒಂದು ಡೆಲಿಗೇಷನ್ ತಗೊಂಡು, ಅಧ್ಯಕ್ಷರ ನೇತೃತ್ವದಾಗ ಒಂದು ಡೆಲಿಗೇಷನ್ ತಗೊಂಡು ಪೊಲೀಸ್ ಕಮಿಷನರ್ ಭೇಟಿ ಆಗ್ತೀವಿ. ಯಾರೆಲ್ಲ ಸುಜಾತ ಹಂಡಿಯವ್ರ ಮೇಲೆ ಇವ್ರ ಮೇಲೆ ದೌರ್ಜನ್ಯ ಮಾಡಾರ ಅವ್ರ ಮೇಲೆ ಪ್ರಕರಣ ದಾಖಲಿಸ್ರಿ. ಮತ್ತು ಸಾರ್ವಜನಿಕರಿಗೂ ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ, ನೀವೇನಾದ್ರು ದೌರ್ಜನ್ಯ, ನಿಮ್ಮ ಮೇಲೆ ಏನಾದ್ರು ದೌರ್ಜನ್ಯ ಆಗಿದ್ರೆ, ನಿಮ್ಮ ಮೇಲೆ ಏನಾದ್ರು ತುಳಿತ ಆಗಿದ್ರೆ ನೀವು ಬರ್ರಿ, ನಿಮ್ಮ ಜೊತೆ ನಾವು ನಿಂತ್ಕೋತೀವಿ, ನಿಮ್ಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ನಾವು 1ನೇ ದಿನಾನ ನಾನು ಹೇಳಿದ್ದೆ ನಿಮ್ಗೆ ಇದ್ರಾಗ ಮಹೇಶ್ ಟೆಂಗಿಕೆ ಇದಾನ್ರಿ ಅಂತೆ. ನಾನೊಬ್ಬ ಒಂದು ಮಹಿಳೆಯರ ಮೇಲೆ ಗೌರವ ಕೊಡ್ಬೇಕನ್ನೋ ದೃಷ್ಟಿಯಿಂದ ಅವತ್ತಿನ ದಿವಸ ನಮ್ಮ ಕಡೆ ವಿಡಿಯೋ ಇದ್ರು ನಾವು ರಿಲೀಸ್ ಮಾಡಿದ್ದಲ್ಲ. ಇವತ್ತು ಈ ವಿಕೋಪ ಪರಿಸ್ಥಿತಿಗೆ ಹೋಗಿದ್ಕ ನಾವು ನಿಮ್ಮ ಮುಖಾಂತರ ಆರ್ ಅಶೋಕ್ ಅವ್ರು ಕೇಳ್ತೀವಿ, ಎದಕ್ಕೆ ಹುಬ್ಳಿಗೆ ಬರತ್ತೀರಿ? ವಾಪಸ್ ಹೋಗ್ಬಿಡ್ರಿ. ಏನ್ ಅರ್ಥ ಇಲ್ಲ, ನೀವು ಪಾಲಿಟಿಕ್ಸ್ ಮಾಡಕ್ ಹುಬ್ಳಿಗೆ ಬರಕ್ ಹೋಗ್ಬೇಡಿ. ನೀವು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತೀರಿ, ಇಂಥದನ್ನ ಮಾಡುವಂತ ಕೆಲಸ ನೀವು ಮಾಡ್ತೀರಿ. ಆಮೇಲೆ ಪೊಲೀಸ್ ಆಯುಕ್ತರಿಗೂ ನಾವು ಕೈ ಮುಗಿದು ಕೇಳ್ಕೊತೀವಿ, ದಯಮಾಡಿ ಅವರ ಹೋರಾಟ ಅವ್ರು ಏನಿದೆ ಅದೆಲ್ಲ ಡೋಂಗಿ ಭಾಷೆ ಐತಿ, ಅದನ್ನ ನಿಲ್ಲಿಸ್ಬೇಕು. ಅವ್ರನ್ನ ಹುಬ್ಳಿಯಿಂದ ವಾಪಸ್ ಕಳಿಸುವಂತ ಪ್ರಯತ್ನ ಮಾಡಬೇಕು. ಅವ್ರು ಬಿಜೆಪಿ ಅವ್ರಿಗೆ ಏನಾದ್ರು ಹುಬ್ಳಿ ಅಂದ್ರೆ ಒಂದು ಮಟೀರಿಯಲ್ ಟೂಲ್ ಕಿಟ್, ಇಲ್ಲಿ ಬೆಂಕಿ ಹಚ್ಚೋದು, ರಾಜಕೀಯ ಮಾಡೋದು, ಇದನ್ನ ಮಾಡ್ಕೊಂಡು ಬಂದಾರ. ದಯಮಾಡಿ ಇದನ್ನ ತಾವು ವಿತರಿಸ್ಬೇಕು, ತೋರಿಸ್ಕೊಡ್ಬೇಕಂತ ತಮ್ಮನ್ನು ಕೈ ಮುಗಿದು ಕೇಳ್ಕೊತೀವಿ. 3 ವರ್ಷದ್ದು 4 ವರ್ಷದ್ದು ಅಲ್ಲ, ನಮ್ಗ ಈ ಪ್ರಕರಣದಾಗ ನಾವು ಯಾವತ್ತು BLO ಬಗ್ಗೆ ಕಂಪ್ಲೇಂಟ್ ಕೊಟ್ವಿ, BLO ವಿಚಾರದಾಗ ಬಂದ್ವಿ. ನಮ್ಗಲ್ಲಿ ಸ್ಥಳೀಯರು ಬಂದು ಈ ರೀತಿ ಎಲ್ಲ ಮಾಡಾಳ ಅಂತೇಳಿ ನಮ್ಗೆ ವಿಡಿಯೋನ ಕೊಟ್ಟಾರ. ನಮ್ಮ ಕಾರ್ಯಕರ್ತರ ಮುಖಾಂತರ ನಮ್ಗೆ ವಿಡಿಯೋ ಸಿಕ್ಕೈತಿ. ಇವತ್ತು ನಮ್ಗೆ ಸಿಕ್ಕಿದ್ರಿಂದ ನಾವು ಕೊಟ್ಟಿವಿ. ಈ ವಿಡಿಯೋ ನಾನಂತೂ ಮಾಡಿಲ್ಲ, ಅವತ್ತು ಇದ ಮರ್ಯಾದಾಸ ಮಾಡಿರ್ಬೋದು. ವಿಡಿಯೋ ಮಾಡುವಂತ ಪ್ರವೃತ್ತಿ ಯಾರಿಗೈತಿ? ಸುಜಾತ ಹಂಡಿಗೆ ಐತಿ. ಅವತ್ತು ಆ ಪೊಲೀಸರನ್ನ ಸಿಗಿಸ್ಬೇಕಂತ ವಿಡಿಯೋ ಮಾಡಿದ್ವಿ. ಇವತ್ತು ರೌಡಿಸಮ್ ಮಾಡೋ ವಿಡಿಯೋ ಮಾಡ್ತಾಳೆ, ನಾಳೆ ಇನ್ನೊಂದು ಮಾಡ್ತಾಳೆ. ಇದನ್ನ ಮಹೇಶ್ ಟೆಂಗಿಕೆ ಹೌದಾಕಿ ನನ್ನ ಕಾರ್ಯಕರ್ತ, ನನಗೆ ಧೈರ್ಯ ತುಂಬಿದೆ ಅಂದ್ರೆ ಮತ್ತೆ ಮಹೇಶ್ ಟೆಂಗಿಕೆ ಕುಮ್ಮಕ್ಕಿಂದ ಇದಾಗೈತಲ್ಲ. ಇದು ಯಾವಾಗಿಂದ ನಮಗ್ ಗೊತ್ತಿಲ್ಲ. ನಮಗೂ 3-4 ದಿವಸದಿಂದ ಸಿಕ್ಕಿರುವಂತ ವಿಡಿಯೋ. ಈ ರೀತಿ ಸಾವಿರಾರು ವಿಡಿಯೋ ಇರ್ಬೋದು. ಅದಕ್ಕೆ ನಾವು ನಿಮ್ಮನ್ನ ಕರೆಸಿ ನಿಮ್ ಮುಂದೆ ಕೊಟ್ಟೇವಿ. ಹಂತವಾಗಿ ನಾವು ನಮ್ಗೆ ಯಾರು ಕೊಡ್ತಾರೆ ನಾವು ನಿಮ್ ಮುಂದೆ ತಂತ ಬಿಡುಗಡೆ ಮಾಡ್ತೀವಿ. ಅವಾಗ ಇದ್ರ ಯಾರು ತುಳಿದುಕೊಳ್ಳಕ್ಕಾಗಲ್ಲ. ನೋಡ್ರಿ ಯಾವ ರೀತಿ ಯಾವ ಮನುಷ್ಯರಿಗೂ ನೀವು ಎಂತ ನಶಾದಾಗಿದ್ರು ಮಾಡಕ್ ಆಗ್ಲಿಕ್ಕಿಲ್ಲ.
ಆ ರೀತಿ ತಳಿದ ಮಾಡ ಗೊತ್ತಿಲ್ಲ, ಇಟ್ಸ್ ಅನ್ನೋನ್ ವಿಕ್ಟಿಮ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಪೊಲೀಸ್. ಹುಡುಕ್ರಿ, ವಿಕ್ಟಿಮ್ ರಕ್ಷಣೆ ಕೊಡ್ರಿ ಅಂತ. ವಿಕ್ಟಿಮ್ ಪೊಲೀಸ್ ಹೋಗ್ಲಾ ಹೆದರ್ಸ್ತಾರ್ರಿ. ಮತ್ತೆ MLA ಮನಿ ಮುಂದೆ ಕುತ್ಕೊಂಡು ನಾನು ಇದೀನಮ್ಮ ಏನ್ ಬೇಕಾದ್ ಮಾಡಿದ್ರೆ ಸಹಜ ವಿಕ್ಟಿಮ್ ಹೆದರ್ತಾರ. MLA ಕುಮುಕ್ನಿಂದ ಈ ಹೆಣ್ಮಕ್ಳು ಈ ರೀತಿ ಮಾಡತಾರಲ್ಲ. ಇದು ಟೋಟಲ್ ಟೂಲ್ ಕಿಟ್ ನೋಡ್ರಿ. ಮೈ ಸ್ಟಿಂಗ್